ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮಿತ್ರರೇ, ನಿನ್ನೆ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಸವನಗೌಡ ಯತ್ನಾಳ್ ಅನ್ನೋ ಒಬ್ಬ ಅವಿವೇಕಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾನೆ ಹಾಗೂ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ನಾನು ಈ ಮಾಧ್ಯಮದ ಮುಖಾಂತರ ಆ ಅವಿವೇಕಿ ಯತ್ನಾಳನಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವಿವೇಕಿ, ನಿನ್ನಂಥ ಹರಕುಬಾಯಿಯವರು ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮಾತನಾಡಿದರೆ ಟಿಪ್ಪು ಸುಲ್ತಾನ್ ರವರ ಶೌರ್ಯ, ಅವರ ಧೀರತನ ಮತ್ತು ಅವರ ಹೆಸರಿಗೆ ಕಳಂಕ ಬರಲಿಕ್ಕೆ ಸಾಧ್ಯವಿಲ್ಲ. ನೀನೆಲ್ಲ ನಿನ್ನಂಥ ಸಾವಿರಾರು ಜನ, ಲಕ್ಷಾಂತರ ಜನ ಟಿಪ್ಪು ಸುಲ್ತಾನ್ ಏನು ಅನ್ನೋದನ್ನು ಅವರ ಸಮಯದಲ್ಲಿ ಅರಿತಿದ್ದಾರೆ. ನಿನಗೆ ಕೇವಲ ಒದರಾಕ ನೀನು ಹೊಂಟುಬಿಟ್ಟಿದೆ. ರಾಜ್ಯದ ತುಂಬ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು, ಯಾರು ಬೇಕು ಅವ್ರಿಗೆ ಹೆಂಗೆ ಬೇಕಂಗೆ ಮಾತಾಡೋದು ನಿನ್ನ ಉದ್ದೇಶ ಆಗೈತಿ. ನಿನ್ನ ಉದ್ದೇಶ ಏನು ಅನ್ನೋದಾಗ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿ ಮಾತಾಡ್ತಾ ಇದೆಯೋ ನನಗಂಕರ ಗೊತ್ತಾಗವಲ್ದು. ನೀನು ಮೊದಲು ಟಿಪ್ಪು ಸುಲ್ತಾನ್ರವರ ಚರಿತ್ರೆಯನ್ನು ಓದು ಒಂದು ಸಾರಿ. ಇಲ್ಲಾಂದರೆ ನಿನಗೆ 2012ರದ ಫೋಟೋ ತೋರಿಸ್ಬೇಕಾಗತ್ತೆ. 2012ರಲ್ಲಿ ಯತ್ನಾಳನ ಒಬ್ಬ ಅವಿವೇಕಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡ್ಯಾನ. ಅವಾಗ ಜಯಂತಿ ಮಾಡ್ಯಾನ. ಈಗೇನೈತೆ ಅವ್ರ ವಿರುದ್ಧ ಯಾವ ರೀತಿ ಬೇಕೋ ಆ ರೀತಿ ಹೇಳ್ಕೊಂತ ಅಡ್ಡಾಡ್ತಾನ. ಅವನಿಗೆ ನಾ ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತೀನಿ. ನಿಂದು ಕೆಲಸ ಐತೆ, ನೀ ಹಂಗೆ ಒದರ್ಕೊಂತ ಅಡ್ಡಾಡು. ಅದೇನೋ ಅಣ್ಣ ಬಸವಣ್ಣವ್ರು ಹೇಳ್ತಾರಲ್ಲ, ಲೋಕದ ಡೊಂಕನ್ನು ನೀನೇನು ತಿದ್ದುವಿ, ಹಂಗೆ ಇವನು ಡೊಂಕಂಕ ನಮಗೆ ತಿದ್ದಕ್ಕಾಗಂಗಿಲ್ಲ. ಆದ್ರೆ ನಾವು ಈ ಒಂದು ವಿಷಯ ಹೇಳೋದೇನೆಂದ್ರೆ, ಟಿಪ್ಪು ಸುಲ್ತಾನ್ ಅವರ ಶೌರ್ಯ, ಅವರ ಧೀರತನ, ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಒತ್ತೆ ಇಟ್ಟಂಥ ವೀರ ಯಾರಾದ್ರಿದೆ ಅದು ಹಜರತ್ ಟಿಪ್ಪು ಸುಲ್ತಾನ್. ಇದು ಇತಿಹಾಸದ ಪುಟದಲ್ಲಿದೆ. ಅದೇ ರೀತಿ ಸಂವಿಧಾನದ 114ನೇ ಪೇಜ್ನಲ್ಲಿ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರವಿದೆ. ಇದನ್ನು ಅವ್ರಿಗೆ ತೆಗ್ಸೋಕ್ಕಾಗುತ್ತಾ? ಸಂವಿಧಾನ ಬರೆಯುವ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರವನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಯಾತಕ್ಕಾಗಿ ಸೇರಿಸಿದ್ದಾರೆ? ಇವನು ಹೇಳೋ ಹಾಗೆ ಆಗಿದ್ದರೆ ಸೇರಿಸಲಿಕ್ಕೆ ಆಗ್ತಿತ್ತಾ? ಸಂವಿಧಾನದಲ್ಲಿ ಸೇರಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಅದು ಹಗಲೇ ಮುಗಲಿ ಏನೈತೆ, ಅದು ಒದರದು ಒಂದು ನಾಯಿ ಹೊಂಟು ಬಿಟ್ಟತ್ತೆ. ಈಗೇನು ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಒದರಬೇಡ ಅಂತ ಹೇಳಿದ್ರು ಅದು ಕೇಳಂಗಿಲ್ಲ. ಆದ್ರೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ, ನಿಮ್ಮ ಮಾಧ್ಯಮದ ಮುಖಾಂತರ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಇವರ ಅಭಿಮಾನಿಗಳು ಮತ್ತು ಯುವಕರಿಗೆ ನಾ ಕರೆಯನ್ನು ಕೊಡ್ತಾ ಇದ್ದೇನೆ. ಇಂದು ಮಧ್ಯಾಹ್ನ ಸರಿಯಾಗಿ 2:30 ಗಂಟೆಗೆ ಕಂಠಿ ಸರ್ಕಲ್ದಲ್ಲಿ ಬಸವನಗೌಡ ಯತ್ನಾಳನ್ನ ಗಡೀಪಾರು ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಆದೇಶವನ್ನು ಮಾಡ್ತೇವೆ. ತಕ್ಷಣವೇ ಇವನ್ನ ಗಡೀಪಾರು ಮಾಡಬೇಕು, ಇಲ್ಲಾಂದರೆ ನಡೆಯೋಂಗಿಲ್ಲ. ಯಾಕಂದರೆ ಇವನ್ ಕೆಲಸನ ಅದಾಗ್ಬಿಟ್ಟಿದ್ದೆ. ಇವ ಆಗಿದ್ದು ಶಾಸಕ. ಮಾಧ್ಯಮರು ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ, ನಿನ್ನೆ ಮುಧೋಳದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಹರಕುಬಾಯಿ ಯತ್ನಾಳ್ ಒಬ್ಬ ನಾಲಾಯಕ ಶಾಸಕ, ಅವನಿಗೇನು ಮಾತಾಡಬೇಕು ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಅವ ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಶಾಸಕನಾಗ್ಯಾನ. ಸಂವಿಧಾನ ಗೌರವಿಸೋದು ಗೊತ್ತಿಲ್ಲ ಅವನಿಗೆ. ಬರೀ ಎಲ್ಲರ ಮಧ್ಯೆ ಜಗಳ ಹಚ್ಚೋದು, ಮಾತಾಡೋದು, ಈ ಕೆಲಸ ಬಿಟ್ಟರೆ ಮತ್ತೇನೂ ಬರೋಂಗಿಲ್ಲ. ಆದ ಕಾರಣ ನಾಳೆ ನಾವು ಇವತ್ತಿನ ದಿನ ಮಧ್ಯಾಹ್ನ 2:30 ಗಂಟೆಗೆ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ವತಿಯಿಂದ ಮಧ್ಯಾಹ್ನ 2:30 ಗಂಟೆಗೆ ಕಂಠಿ ಸರ್ಕಲ್ದಲ್ಲಿ ಯತ್ನಾಳ್ಗೆ ಗಡೀಪಾರು ಮಾಡಲು ತಹಶೀಲ್ದಾರ್ಗೆ ಮನವಿ ಮಾಡಲು ಕರೆ ಕೊಟ್ಟಿದ್ದೇವೆ. ಆದ ಕಾರಣ ಸ್ವಾತಂತ್ರ್ಯ ಹೋರಾಟಗಾರ, ಧೀರ ಶೂರ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇವತ್ತು ಅಭಿಮಾನಿಗಳು ಮತ್ತು ಅವನು ಪ್ರೀತಿಸುವವರು ಸಾಕಷ್ಟು ಜನ ಇದ್ದಾರೆ. ಎಲ್ಲ ಸಮಾಜದಲ್ಲಿ ಇದ್ದಾರೆ. ಅವ್ರ ಇತಿಹಾಸ ಓದಿನೇ ಇವತ್ತು ಅವನು ಇತಿಹಾಸ ಓದಿನೇ ಬಂದವನು. 2012ರಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಮಾಡಿದ್ದು ಇಲ್ಲೇ ಪುರಾವೆಗಳಿವೆ. ಅದು ಮಧ್ಯಾಹ್ನ ತೋರಿಸ್ತೀವಿ ನಿಮಗೆ. ಆದ ಕಾರಣ ಎಲ್ಲರೂ ಇವತ್ತು ಈ ಪ್ರತಿಭಟನೆ ರ್ಯಾಲಿಯಲ್ಲಿ ಎಲ್ಲರೂ ಬಂದು ಅವನನ್ನು ಗಡೀಪಾರು ಮಾಡಲು ಆಗ್ರಹಿಸಬೇಕಾಗಿ ವಿನಂತಿ.